ಇವ್ರ ಮನೆಗಳಿಗೆ ಲಾಭ ಆಗ್ಬೇಕು, ಇನ್ನೇನು ಲಾಭ ಆಗ್ತದೆ ಹೇಳಿ ಕೇಳ್ರಿ. ಯಾರಿಗಿನ ಬಿಜೆಪಿ ಹೆಂಗ್ ಲಾಭ ಆಗುತ್ತೆ ಅಂದ್ರೆ ಸುಮ್ಮನೆ ಆರ್ಕೆ ಉತ್ತರ ಕೊಟ್ಟು ಹೋಗ್ಬಿಡ್ತಾರೆ. $500 ಬಿಲಿಯನ್ ಅಂದ್ರೆ 45 ಲಕ್ಷ ಕೋಟಿ ಅಷ್ಟು ವ್ಯವಹಾರ ಮಾಡಬೇಕು. 45 ಲಕ್ಷ ಕೋಟಿ ಅಷ್ಟು ವ್ಯವಹಾರ ಮಾಡಬೇಕು. ಇರಾನ್ಲಿಂದ ನಾವು ತಂದ್ರೆ ನಮಗೆ ಚೀಪ್ ಆಗುತ್ತೆ, ಯಾಕಂದ್ರೆ ಹತ್ರ ಐತಿ, ಇರಾನ್ ನಮ್ಮ ಪಕ್ಕ ಐತಿ. ಈಗ ವೆನೆಜುವೆಲನ್ ತರಬೇಕು, ವೆನೆಜುವೆಲನ್ ನಾವು ತರ್ತಾ ಇದ್ದಲ್ಲ. ಈಗ ಟ್ರಂಪ್ ಹೇಳ್ಬಿಟ್ಟ, ಟ್ರಂಪ್ ಬಾಬಾ ಹೇಳಿದ್ಮೇಲೆ ನಮ್ಮ ಮೋದಿ ಬಾಬಾ ಸಾಹೇಬ್ರು ಏನಿದಾರಲ್ಲ, ಟ್ರಂಪ್ ಬಾಬಾ ಏನ್ ಹೇಳ್ತಾರೆ ಮೋದಿ ಬಾಬಾ ಸಾಹೇಬ್ರೆ ಕೇಳಬೇಕು. ಅವನು 175 ಟೈಮ್ ಹೇಳಿದಾನೆ ಪಾಕಿಸ್ತಾನ ವಾರ್ ನಾನೇ ನಿಂದಿರ್ಸಿನಿ ಅಂತ ಹೇಳಿದೆ. ಒಂದು ದಿವಸನೂ ಏನು ಮಾತಾಡಲ್ಲ. ಅವರು ಯಾವ ರೀತಿ ಮೋದಿ ಸಾಹೇಬ್ರನ್ನ ಗೇಳೆ ಮಾಡಿದಾರೆ ಅಂದ್ರೆ ಒಬ್ಬರು ಬಿಜೆಪಿಯ ಮುಖಂಡರುಗಳು ಟ್ರಂಪ್ ವಿರುದ್ಧ ಇಲ್ಲ ಒಂದು ಟ್ವೀಟ್ ಮಾಡಂಗಿಲ್ಲ, ಒಂದು ಮಾತಾಡಂಗಿಲ್ಲ. ಯಾಕ್ರಿ ಇಷ್ಟು ಭಯ ಇವರಿಗೆ? ಏನು ಭಯ ಇದೆ? ಏನು ಭಯ ಏನಿದೆ? ಎದ್ರ ಭಯ ಇದೆ ಇವರಿಗೆ? ಈ ತರ ವಿಚಾರಗಳು ಮಾತನಾಡಬಾರ್ದು. ಈ ತರ ವಿಚಾರ ಮಾಡಿಬಿಟ್ರೆ ಎಲ್ಲ ಮುಸಲ್ಮಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಇದೇ ಇರೋದು. ಇನ್ನೇ ಬೇರೆ ಏನಿದೆ ಈ ದೇಶದಲ್ಲಿ ನಡೆಯೋದು? ಈಗ ಬಾಂಗ್ಲಾದೇಶ ವಿಚಾರ ಮಾತನಾಡ್ತಾರಲ್ಲ, ಇವರು ಕಳೆದ 10 ವರ್ಷದಿಂದ ಬಾಂಗ್ಲಾದೇಶ ಅವರಿಗೆ ಎಷ್ಟು ಹೊರ ಕಳಿಸಿದ್ದಾರೆ? ಪಾರ್ಲಿಮೆಂಟ್ ನಲ್ಲಿ ಡಾಟಾ ಇದೆ. 2,500 3,000 ಜನಕ್ಕೆ ಇವ್ರು ಹೊರ ಕಳಿಸಿದ್ದಾರೆ. ನಮ್ಮ ಕಾಲದಲ್ಲಿ ಸುಮಾರು 80,000 ಜನ ಕಳಿಸಿದ್ದೇವೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ದಿನ ಬೆಳಗ್ಗೆ ಇದ್ರೆ ಬಾಂಗ್ಲಾದೇಶ ವಿರುದ್ಧ ಮಾತನಾಡ್ತಾರೆ. 18 ಲಕ್ಷ ಮೆಟ್ರಿಕ್ ಟನ್ ಅಷ್ಟು 50 ರೂಪಾಯಿನಲ್ಲಿ ಡೀಸೆಲ್ ಇವತ್ತು ಭಾರತ ಸರ್ಕಾರ ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದೆ. 18 ಲಕ್ಷ ಅಷ್ಟು ಮೆಟ್ರಿಕ್ ಟನ್ ಅಷ್ಟು ಲೀಟರ್ ಅಷ್ಟು ಡೀಸೆಲ್ 51 ರೂಪಾಯಿ ಕೊಡ್ತಾ ಇದೆ. ಇದು ಯಾರು ಕೇಳ್ಬೇಕೀಗ? ಬಾಂಗ್ಲಾದೇಶ ದಿನ ಬೆಳಗ್ಗೆ ಬೈಯೋರು ಇವ್ರೆ. ಬಾಂಗ್ಲಾದೇಶ ಅವ್ರು ಒಳಗೆ ಬರ್ತಾರಂತ ಇವ್ರು ಹೇಳ್ತಾರೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರಿಗೆ ಕಾಪಾಡ್ತಾರ? ಈ ದೇಶದ ಹದ್ದುಬಸ್ತನ್ನು ಯಾರು ಕಾಪಾಡೋದು? ರಾಜ್ಯ ಸರ್ಕಾರಗಳು ಕಾಪಾಡ್ತಾವ? ಕಾಪಾಡೋದು ಯಾರು? ಈ ದೇಶದ ಬಾರ್ಡರ್ ಕಾಪಾಡೋರು ಯಾರು? ಕೇಂದ್ರ ಸರ್ಕಾರ. ಮತ್ತೆ ಕೇಂದ್ರ ಸರ್ಕಾರನೇ ಆಗ್ಲಲ್ಲಿ ಹೇಳ್ತತೆ ಅಲ್ಲಿಂದ ಹೊರಗೆ ಬಾಂಗ್ಲಾದೇಶವ್ರು ಬರ್ತಾರೆ. ಅದ್ರಿ ನಾಚಿಕೆ ಮಾನ ಮರ್ಯಾದೆ ಏನೇನೈತೇನ್ರಿ? ಇವರೇ ಸರ್ಕಾರದಲ್ಲಿ 11 ವರ್ಷ ಇದಾರೆ. ಇವರೇ ಹೇಳ್ತಾರೆ ಬಾಂಗ್ಲಾದೇಶವ್ರು ಗುಸ್ಪೇಟೆ ಅಂದರೆ ಗುಸ್ಪೇಟೆ ಅಂಗೂ ಬಾಹರ್ ನಿಕಾಲೆಂಗೆ ಅಂತ ಇವರೇ ಹೇಳ್ತಾರೆ. ಮತ್ತೆ ಯಾರು ರಾಜೀನಾಮೆ ಯಾರು ಕೊಡ್ಬೇಕೀಗ? ಬಾಂಗ್ಲಾದೇಶ ಒಳಗೆ ಬರ್ತಾರೆ ನೀವ್ ಹೇಳ್ತೀರಿ. ಪ್ರತಿ ಎಲೆಕ್ಷನ್ ಈಗ ನೋಡ್ರಿ, ವೆಸ್ಟ್ ಬೆಂಗಾಲ್ ಚುನಾವಣೆ ಬರೀ ಇದ್ರ ಮೇಲೆ ಐತೆ, ಬಿಹಾರ್ ಚುನಾವಣೆ ಇದ್ರ ಮೇಲೆ ಆಯ್ತು, ಮೊನ್ನೆ ಕೂಡ ಸದನದಲ್ಲಿ ಇದ್ರ ಬಗ್ಗೆ ಮಾತನಾಡ್ತಾರೆ. ಅಲ್ರಿ ನೀವು ಬಾಂಗ್ಲಾದೇಶದವ್ರು ಒಳಗೆ ಬರ್ತಾ ಇದ್ರೆ ಇದಕ್ಕೆ ಹೊಣೆ ಯಾರು? ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ 30 ಜಿಲ್ಲೆಗೆ 30 ರಾಜ್ಯಗಳಿಗೆ ಹೋಗ್ತಾ ಇದಾರೆ. ಗುಜರಾತ್ ನಲ್ಲಿ ಇದ್ದಾರೆ, ಬಿಹಾರ್ ನಲ್ಲಿ ಇದ್ದಾರೆ. ಇವರೇ ಹೇಳ್ತಾರೆ, ನಾವ್ ಹೇಳ್ತಲ್ಲ. ಮತ್ತೆ ಇದಕ್ಕೆ ಯಾರು ಉತ್ತರ ಯಾರು ಕೊಡ್ಬೇಕು? ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡೋದು ಬೇಡ. ಇದಕ್ಕೆ ರಾಜ್ಯ ಸರ್ಕಾರಗಳು ಇರೋದೇ ನಾವು ಒಂದು 3-4 ರಾಜ್ಯಗಳಲ್ಲಿ, 5-6 ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಿವೆ. 20ಕ್ಕಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಬಾಂಗ್ಲಾದೇಶದ ಒಳಗೆ ಇವರೇ ಬಿಟ್ಕೊಂತಾರೆ. ಯಾರು ಬಿಟ್ಕೊಳ್ಳೋದು? ಯಾರು ಒಳಗೆ ಯಾರು ಬಿಟ್ಕೊಳ್ಳೋದು? ಯಾರು? ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಕೊಂಡ್ರೆ ಮತ್ತೆ ಇದು ಜವಾಬ್ದಾರಿ ಯಾರು? ಇದಕ್ಕೆ